ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ನಾನು ಅಂದ್ಕೊಂಡಿದ್ದೆ ಎಲ್ರಿಗೂ ಕೂಡ ಎಲ್ಲ ದೀಪಾರಾಧನೆಗಳು ಕೂಡ ಗೊತ್ತಿರುತ್ತೆ ಅಂತ. ಆದರೆ ಇವತ್ತು ಒಂದು ಇನ್ಸಿಡೆಂಟ್ ನಡೀತು. ಟೀ ಮಾರ್ಕೆಟ್ನಲ್ಲಿ ಒಬ್ಬರು ಹೆಂಗಸರು, ಅಂದರೆ ಅವರು ಹಿರಿಯರು, ತುಂಬ ದೊಡ್ಡವರು, ಅವರು ನೆಲ್ಲಿಕಾಯನ್ನು ಮಾರ್ತಾ ಇದ್ರು. ನಾವು ಅದನ್ನು ತಗೋಬೇಕು ಅಂತ ನಾವು ಅಲ್ಲಿ ಹೋದ್ವಿ. ಆಗ ಅವರು ಇದನ್ನು ಏನಕ್ಕೆ ತೊಗೊಂಡು ಹೋಗ್ತೀರಾ, ಏನು ಮಾಡ್ತೀರಾ ಅಂತ ಕೇಳಿದ್ರು. ಆಗ ನಾನು ಇದರಲ್ಲಿ ದೀಪ ಹಚ್ತೀನಿ, ಮಹಾಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ದೀಪ ಇದು ಅಂತ ಹೇಳಿದೆ. ಆಗ ಅವರು ಇದರಲ್ಲಿ ಹೆಂಗಮ್ಮ ನೀನು ದೀಪನ ಹಚ್ತೀಯ, ನನಗೂ ಕೂಡ ತಿಳಿಸ್ಕೊಡು, ನಿನಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡ್ರು. ಆಗ ನಾನು ನನಗೆ ಗೊತ್ತಿರೋ ಥರ ಈ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟೆ. ನಾನು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾದಮೇಲೆ ಅವ್ರಿಗೆ ಆವಾಗಲೇ ಗೊತ್ತಾಗಿದ್ದು ಇದರಲ್ಲಿ ದೀಪ ಕೂಡ ಹಚ್ಬೋದು ಅಂತ. ಅಲ್ಲಿವರೆಗೂ ಅವ್ರಿಗೆ ಪಾಪ ಗೊತ್ತೇ ಇರಲಿಲ್ಲ. ಈ ಥರ ಎಷ್ಟೋ ಜನನ ನಾವು ಅಂದ್ಕೊಂಡಿರ್ತೀವಿ. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದಾಗ ವಿಧವಾಗಿ ದೀಪಾರಾಧನೆ ಮಾಡೋವಂಥದ್ದು ವೀಡಿಯೋಗಳು ಸಿಗುತ್ತೆ ಸರ್ಚ್ ಮಾಡಿದ್ರೆ. ಆದರೆ ಇನ್ನೂ ಎಷ್ಟೋ ಜನಕ್ಕೆ ಓದಿಲ್ಲ, ಬರ್ದಿಲ್ಲ, ಮತ್ತು ಫೋನಲ್ಲಿ ಸರ್ಚ್ ಮಾಡೋದಕ್ಕೂ ಬರದೇ ಇರೋರು ಕೂಡ ಇರ್ತಾರೆ ಅಂತ. ಸೊ ಅದಕ್ಕೋಸ್ಕರ ಈ ವಿಶೇಷ ದೀಪಾರಾಧನೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆಗ ಆ ಹಿರಿಯರು ತಿಳ್ಕೊಂಡಿದ್ದಾದಮೇಲೆ ಅವರು ಕೂಡ ಖುಷಿಯಿಂದ ಇವತ್ತಿನಿಂದ ನಾನು ಕೂಡ ಬೆಟ್ಟದ ನೆಲ್ಲಿಕಾಯಿ ದೀಪನ ಹಚ್ತೀನಮ್ಮ, ನನಗೆ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯಿತು, ನಿನಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ರು. ಈ ಒಂದು ಕಾರ್ತಿಕ ಮಾಸದಲ್ಲಿ ಅತಿ ಮುಖ್ಯವಾಗಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಕೂಡ ತುಂಬಾ ಶ್ರೇಷ್ಠವಾದದ್ದು. ಈ ಪೂಜೆ ಅಂದರೆ ದೀಪಾರಾಧನೆ ಬಗ್ಗೆ ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಕಸ್ಮಾತ್ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಉಪಯೋಗ ಆಗಲಿ ಅಂತ ತಿಳಿಸ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಅಂತ ಅದನ್ನು ಶುಕ್ರವಾರನೇ ಹಚ್ಚಬೇಕು ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೋಮವಾರ ಹಚ್ಚಿದ್ರೂ ಕೂಡ ತುಂಬಾ ಒಳ್ಳೆಯದು, ಅದು ಶಿವನಿಗೂ ಕೂಡ ಸಲ್ಲುತ್ತೆ. ಬುಧವಾರ ಹಚ್ಚಿದ್ರೆ ವಿಷ್ಣುವಿಗೆ ಸಲ್ಲುತ್ತೆ. ಗುರುವಾರ ಹಚ್ಚಿದ್ರೆ ವಿಷ್ಣುವಿಗೆ, ಮಹಾಲಕ್ಷ್ಮಿಗೆ ಮತ್ತು ಗುರುಗಳಿಗೂ ಕೂಡ ಸಲ್ಲುತ್ತೆ. ಈ ಮೂರೂ ಜನರಿಗೂ ಕೂಡ ಸಲ್ಲುತ್ತೆ. ಶುಕ್ರವಾರ ಹಚ್ಚಿದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಮಹಾಲಕ್ಷ್ಮಿಗೆ ಸಲ್ಲುತ್ತೆ ಮತ್ತು ತುಳಸಿ ದೇವಿಗೂ ಕೂಡ ಸಲ್ಲುತ್ತೆ. ಹಾಗಾಗಿ ನಿಮಗೆ ಯಾವಾಗ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೋ ಆವಾಗೆಲ್ಲ ನೀವು ಈ ದೀಪಾರಾಧನೆ ಮಾಡ್ಕೋಬೋದು. ನಾನಾ ರೀತಿಯ ಸಮಸ್ಯೆಗಳಿಗೆ ಒಂದೇ ರೀತಿಲಿ ಪರಿಹಾರ ಆಗಬೇಕು ಅಂತ ಅಂದರೆ ಅದು ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯಿಂದ. ಈಗಾಗಲೇ ಕಾರ್ತಿಕ ಸೋಮವಾರವನ್ನು ಬೇರೆ ಬೇರೆ ರೀತಿಲಿ ನೀವು ಆಚರಣೆ ಮಾಡ್ತಿರ್ತೀರಾ. ಅಂದರೆ ತಂಬಿಟ್ಟಿನ ಆರತಿ, ಬೆಲ್ಲ ದೀಪ ಹಚ್ತಾ ಇರ್ತೀರಾ. ನಿಮಗೆ ಯಾವ ದೀಪಗಳನ್ನು ಹಚ್ಚೋದಕ್ಕೆ ಶುರು ಮಾಡಿದ ಮೇಲೆ ಒಂದಷ್ಟು ಬದಲಾವಣೆಗಳು ಆಗಿದ್ರೆ ಒಳ್ಳೆಯದಾಗಿದೆ ಅಂತ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ. ಎಲ್ಲ ದೀಪಾರಾಧನೆಗಳಿಗೂ ಕೂಡ ಅದರದ್ದೇ ಆದಂತಹ ಮಹತ್ವವಾದ ಶಕ್ತಿ ಇರುತ್ತೆ. ತುಂಬಾ ಹಣಕಾಸಿನ ಸಮಸ್ಯೆ ಇದೆ, ಮನೆಯಲ್ಲಿ ಗಂಡ ಹೆಂಡತಿಗೆ ಒಂದು ರೀತಿಲಿ ಹೊಂದಾಣಿಕೆನೇ ಇಲ್ಲ, ಪ್ರೀತಿ ವಿಶ್ವಾಸ ಇಲ್ಲ, ಮನೆಯ ವಾತಾವರಣನೇ ಯಾವಾಗಲೂ ಸರಿ ಇರೋದಿಲ್ಲ, ಮನೆಯಲ್ಲಿ ಯಾವಾಗಲೂ ಜಗಳ ಕಿರಿಕಿರಿ ಆಗ್ತಾನೆ ಇರುತ್ತೆ, ತುಂಬಾ ಹಣದ ಸಮಸ್ಯೆ ಇದೆ, ಬೇರೆಯವ್ರಿಗೆ ಕೊಟ್ಟಿರುವ ದುಡ್ಡು ಕೂಡ ವಾಪಸ್ ಬರ್ತಾ ಇಲ್ಲ, ಈ ರೀತಿ ನೂರಾರು ಟೆನ್ಷನ್ ಇದೆ ಅಂತ ಅನ್ನೋರು ಮನೆಯಲ್ಲಿ ಸಂಜೆ ಹೊತ್ತು ಈ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯನ್ನ ಮಾಡಿ ಎಲ್ಲದಕ್ಕೂ ಇದೊಂದೇ ಪರಿಹಾರ ಈ ದೀಪಾರಾಧನೆಯಿಂದ ನಿಮಗೆ ಸಿಗುತ್ತೆ. ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚಿದ್ರು ಕೂಡ ಒಳ್ಳೆಯದೇ. ಪ್ರತಿದಿನ ಆಗಲ್ಲ ಅನ್ನೋರು ಪ್ರತಿ ಶುಕ್ರವಾರ ಅಥವಾ 8 ದಿನ, 21 ದಿನ ಅಥವಾ ಈ ತಿಂಗಳು ಪೂರ್ತಿ ನೀವು ಈ ದೀಪನ ಹಚ್ಬೋದು. ಈ ಬೆಟ್ಟದ ನೆಲ್ಲಿಕಾಯಿ ಕೂಡ ತುಂಬ ಕಾಸ್ಟ್ಲಿ ಏನಲ್ಲ. ನೀವು ಒಂದು 1/4 kg, ಅರ್ಧ kg ತೊಗೊಂಡ್ರು ಕೂಡ ದಿನಕ್ಕೆ 2 ದೀಪ ಥರ ಲೆಕ್ಕ ಹಾಕ್ಕೊಂಡು ದೀಪ ಹಚ್ಬೋದು. ಎಷ್ಟು ದಿನಕ್ಕೆ ಆಗುತ್ತೋ ಅಷ್ಟು ದಿನಕ್ಕೆ ನೀವು ಹಚ್ಬೋದು, ಅಥವಾ ಈ ತಿಂಗಳು ಪೂರ್ತಿ ಕೂಡ ನೀವು ಹಚ್ಬೋದು. ಶಿವನಿಗೆ, ವಿಷ್ಣುವಿಗೆ ಹಾಗೆ ಮಹಾಲಕ್ಷ್ಮಿಗೆ ಪ್ರಿಯವಾದಂಥ ದೀಪಾರಾಧನೆ. ಬೆಟ್ಟದ ನೆಲ್ಲಿಕಾಯಿ ಮರದಲ್ಲಿ ಸಾಕ್ಷಾತ್ ವಿಷ್ಣು ವಾಸವಾಗಿರ್ತಾರೆ. ಇದನ್ನ ದಾತ್ರಿ ಗಿಡ ಅಥವಾ ದಾತ್ರಿ ಮರ ಅಂತಲೂ ಕೂಡ ಹೇಳ್ತಾರೆ. ಹಂಗಾಗಿ ಬೆಟ್ಟದ ನೆಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ಶುಕ್ರವಾರ ದಿನ ತಾಂಬೂಲದ ಜೊತೆ ಮುತ್ತೈದೆಯರಿಗೆ ಬೆಟ್ಟದ ನೆಲ್ಲಿಕಾಯಿ ದಾನ ಕೊಡೋದ್ರಿಂದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಅವರ ಅನುಗ್ರಹ ಕೂಡ ಸಿಗುತ್ತೆ. ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಶ್ರೀ ಆದಿಶಂಕರಾಚಾರ್ಯರು ಬರೆದಿರುವಂಥ ಕನಕದಾರ ಸ್ತೋತ್ರ ಕೂಡ ಇದರಿಂದನೇ ರಚನೆ ಆಗಿದ್ದು. ಒಂದು ಒಣಗಿದಂಥ ಬೆಟ್ಟದ ನೆಲ್ಲಿಕಾಯಿನ ದಾನ ಕೊಟ್ಟಿದ್ದ ಸಲುವಾಗಿ, ಆ ತಾಯಿಯ ಒಂದು ಕಷ್ಟವನ್ನು ನೀಗಿಸೋ ಸಲುವಾಗಿ ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಅದನ್ನು ಹಾಡಿ ಲಕ್ಷ್ಮಿಯನ್ನು ಸಂತೃಪ್ತಿಗೊಳಿಸಲು ಚಿನ್ನದ ನೆಲ್ಲಿಕಾಯಿ ಮಳೆಯನ್ನೇ ಸುರಿಸಿದಂಥವರು.
ಹಾಗಾಗಿನೇ ಈ ಒಂದು ನೆಲ್ಲಿಕಾಯಿಗೆ ಅಷ್ಟು ಮಹತ್ವ ಜಾಸ್ತಿ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಣಕಾಸಿನ ಸಮಸ್ಯೆಗೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ 2 ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು. ಇದು ಯಾವಾಗಲೂ ಗೋಧೂಳಿ ಸಮಯದಲ್ಲಿ ಈ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು, ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೂ ಹಚ್ಚಿದ್ರೂ ಕೂಡ ಒಳ್ಳೆಯದು. ಬೆಳಗಿನ ಜಾವ 7 ಗಂಟೆ ಒಳಗಡೆ ಅದರೊಳಗಡೆ ನೀವು ಹಚ್ಚಬೇಕು. ಇನ್ನು ಸಂಜೆ ಅಂದರೆ 5 ಗಂಟೆ 30 ನಿಮಿಷದಿಂದ 7 ಗಂಟೆ ಒಳಗಾಗಿ ಈ ದೀಪನ ಹಚ್ಬೋದು. ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ತುಳಸಿ ಕಟ್ಟೆಯ ಮುಂದೆ ಆರತಿ ಮಾಡಿಬಿಟ್ಟು ಹಚ್ಚೋದು ಒಳ್ಳೆಯದು. ಇದರಿಂದ ಆರೋಗ್ಯ ವೃದ್ಧಿ, ದೈವ ಶಕ್ತಿ ಜಾಸ್ತಿ ಆಗುತ್ತೆ. ಇನ್ನು ಆ ಮನೆಯಲ್ಲಿ ಯಾರಿಗೇ ಆಗಲಿ ಜಾತಕದಲ್ಲಿ ಅಪಮೃತ್ಯು ದೋಷ ಕೂಡ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ನೋಡಿದ್ರಲ್ವಾ ಈ ನೆಲ್ಲಿಕಾಯಿಂದ ಎಷ್ಟೆಲ್ಲ ಮಹತ್ವ ಇದೆ ಅಂತ. ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಕೈಲಾದಷ್ಟು ದಿನ ಈ ದೀಪಾರಾಧನೆನ ಮಾಡಿ ಪ್ರತಿದಿನ ಕೂಡ ಹಚ್ಬೋದು. ಇದೇ ಸೋಮವಾರ 27ನೇ ತಾರೀಕು ಮೊದಲನೇ ಕಾರ್ತಿಕ ಸೋಮವಾರ. ಈ ದಿನದಿಂದ ನೀವು ಶುರು ಮಾಡಬೇಕು. ಮೊದಲು ಶಿವನಿಗೆ ಈ ನೆಲ್ಲಿಕಾಯಿ ದೀಪವನ್ನು ಹಚ್ಚಬೇಕು, ಅಂದರೆ ಆರತಿ ಮಾಡಬೇಕು. ಆಮೇಲೆ ಹೊರಗಡೆ ಬಂದ್ಬಿಟ್ಟು ತುಳಸಿ ಕಟ್ಟೆಯ ಮುಂದೆ ನೀವು ಆರತಿಯನ್ನು ಮಾಡಿಬಿಟ್ಟು ನೀವು ಅಲ್ಲೇ ಇಡಬೇಕು. ಇದೇ ರೀತಿ ಕಾರ್ತಿಕ ಮಾಸ ಪೂರ್ತಿ ಆಗೋವರೆಗೂ ಪ್ರತಿದಿನ ನೀವು ಈ ರೀತಿ ನೀವು ಬೆಳಗ್ಗೆ ಅಥವಾ ಸಂಜೆ ಈ ದೀಪವನ್ನು ಹಚ್ಬೋದು. ಈ ಒಂದು ದೀಪಕ್ಕೆ ಎಷ್ಟು ಬತ್ತಿಯನ್ನು ಇಡಬೇಕು ಅಂತ ಅಂದರೆ, ದಪ್ಪ ಬತ್ತಿ ಆದರೆ ಒಂದೊಂದೇ ಬತ್ತಿ ಇಡಬೇಕು, ಸಣ್ಣ ಬತ್ತಿ ಆದರೆ 2 ಬತ್ತಿನ ಇಡಬೇಕು. ಯಾಕೆಂದರೆ ಮನೆಗಳಲ್ಲಿ ಹೋಮ ಹವನ ಮಾಡುವಾಗ ಆ ಒಂದು ಅಗ್ನಿ ಜೋರಾಗಿ ಪ್ರಜ್ವಲವಾಗಿ ಉರಿಬೇಕು. ಆದರೆ ದೀಪಗಳು ಯಾವಾಗಲೂ ಶಾಂತವಾಗಿ ಪ್ರಶಾಂತವಾಗಿ ಉರಿಬೇಕು. ನವರಾತ್ರಿಯಲ್ಲಿ ಮತ್ತು ಬೇರೆ ದಿನಗಳಲ್ಲಿ ಹಚ್ಚುವಂಥ ನಂದಾ ದೀಪ ಕೂಡ ಅಷ್ಟೇ ತುಂಬ ಶಾಂತವಾಗಿ ಉರಿತಾ ಇರುತ್ತೆ. ಇದು ಒಂದು ಒಳ್ಳೆ ಉಪಯೋಗಕರವಾದ ಮಾಹಿತಿ ನಿಮಗೆ. ಈ ದೀಪನ ಹಚ್ಚಿದಾದ್ಮೇಲೆ ಮಹಾಲಕ್ಷ್ಮಿಯ ಮಂತ್ರವನ್ನು ಹೇಳ್ಕೊಳ್ಳಿ. ಅದಾದಮೇಲೆ ಕನಕದಾರ ಸ್ತೋತ್ರವನ್ನು ಹೇಳಲೇಬೇಕು, ಅಥವಾ ಯಾವುದಾದ್ರೂ ಮಹಾಲಕ್ಷ್ಮಿಯ ಮಂತ್ರಗಳನ್ನು ಸ್ತೋತ್ರಗಳನ್ನು ನೀವು ಹೇಳಿಕೊಂಡ್ರೂ ಸಾಕು. ನಿಮಗೆ ಸುಲಭವಾಗಿ ಚೆನ್ನಾಗಿ ಉಚ್ಚಾರಣೆ ಮಾಡೋದಕ್ಕೆ ಬರುವಂಥ ಮಂತ್ರಗಳನ್ನು ಹೇಳ್ಕೊಳ್ಳಿ. ಅಥವಾ ಹೇಳೋದಿಕ್ಕೆ ಬರಲ್ಲ ಅಂತ ಅಂದರೆ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡ್ರು ಕೂಡ ಸಾಕು. ಅಥವಾ ಓಂ ನಾರಾಯಣ ಹೃದಯವಾಸಿನಿಯೇ ನಮಃ ಅಂತ ಹೇಳ್ಕೊಂಡ್ರು ಕೂಡ ಸಾಕು. ಆ ದೀಪಾರಾಧನೆ ಆದಮೇಲೆ ನೀವು ಆ ನೆಲ್ಲಿಕಾಯಿನ ಅಡುಗೆಗೆ ಅಥವಾ ಜ್ಯೂಸ್ ಮಾಡಿಕೊಂಡು ಕೂಡ ನೀವು ಉಪಯೋಗಿಸ್ಕೋಬೋದು. ಮನೆಯಲ್ಲಿ ಯಾರು ಕೂಡ ಇದನ್ನು ತಿನ್ನೋದಿಲ್ಲ ಅಂತ ಅಂದರೆ ನೀವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇದನ್ನು ಗಿಡಗಳಿಗೂ ಕೂಡ ಹಾಕ್ಬೋದು. ದೀಪಾರಾಧನೆಯನ್ನು ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಕೂಡ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.